ಭಾರತ ತಂಡಕ್ಕೆ ಬಾಂಗ್ಲಾದೇಶ್ ವಿರುದ್ಧದ ಪಂದ್ಯಕ್ಕೂ ಮುನ್ನವೇ 440 ವೋಲ್ಟ್ಗಳ ದೊಡ್ಡ ಶಾಕ್. ಸ್ಫೋಟಕ ಓಪನಿಂಗ್ ಬ್ಯಾಟ್ಸ್ಮನ್ ಆದರೂ ಏಷ್ಯಾ ಕಪ್ನಿಂದ ಹೊರಗೆ. ಬಾಂಗ್ಲಾದೇಶ್ ವಿರುದ್ಧದ ಪಂದ್ಯಕ್ಕೆ ಬದಲಾಗಿದೆ ಭಾರತ ತಂಡದ ಓಪನಿಂಗ್ ಜೋಡಿ. ಈಗ ಗಿಲ್ ಅಭಿಷೇಕ್ ಅಲ್ಲ, ಈ ಇಬ್ಬರು ಸ್ಫೋಟಕ ಬ್ಯಾಟ್ಸ್ಮನ್ಗಳು ಶುರು ಮಾಡುತ್ತಾರೆ ಇನ್ನಿಂಗ್ಸ್. ಇವರಿಬ್ಬರು ಸಹೋದರರು ಮತ್ತು ಇಬ್ಬರು ವಿನಾಶಕಾರಿಗಳು. ಬಾಂಗ್ಲಾದೇಶದ ವಿರುದ್ಧ ಈಗ ಈ ಓಪನಿಂಗ್ ಜೋಡಿಯೊಂದಿಗೆ ಸೂರ್ಯ ಅಂಡ್ ಕಂಪನಿ ಮೈದಾನಕ್ಕಿಳಿಯುತ್ತದೆ. ಈ ಆಟಗಾರ ಹೊರಗಾಗುತ್ತಿದ್ದಂತೆಯೇ ಸಂಪೂರ್ಣ ಬ್ಯಾಟಿಂಗ್ ಕ್ರಮ ಬದಲಾಗಿದೆ. ಯಾರು ಯಾವ ನಂಬರ್ನಲ್ಲಿ ಬ್ಯಾಟಿಂಗ್ ಮಾಡುತ್ತಾರೆ ಎಂದು ತಿಳಿಯಿರಿ. ಹಾಗಾದರೆ ಶುಭ್ಮನ್ ಗಿಲ್ ಯಾವ ಕಾರಣದಿಂದ ಹೊರಗಾದರು, ಅವರ ಸ್ಥಾನವನ್ನು ಯಾರು ತೆಗೆದುಕೊಳ್ಳುತ್ತಾರೆ? ಈ ವಿಡಿಯೋದಲ್ಲಿ ನಾವು ನಿಮಗೆ ಸಂಪೂರ್ಣ ವಿವರವನ್ನು ತಿಳಿಸುತ್ತೇವೆ. ಭಾರತ ಮತ್ತು ಪಾಕಿಸ್ತಾನ ತಂಡಗಳ ನಡುವೆ ಏಷ್ಯಾ ಕಪ್ 2025ರ ಸೂಪರ್ 4ನ ಪಂದ್ಯವಾಡಲಾಗಿತ್ತು. ಈ ಪಂದ್ಯದಲ್ಲಿ ಭಾರತವು ಪಾಕಿಸ್ತಾನ ತಂಡವನ್ನು ಸುಲಭವಾಗಿ ಸೋಲಿಸಿ ಸೂಪರ್ 4 ಹಂತದ ಮೊದಲ ಪಂದ್ಯವನ್ನು ಗೆದ್ದುಕೊಂಡಿತು ಮತ್ತು ಭಾರತೀಯ ತಂಡವು ಸೂಪರ್ 4 ರಲ್ಲಿ ತನ್ನ ಎರಡನೇ ಪಂದ್ಯವನ್ನು ಬಾಂಗ್ಲಾದೇಶ್ ವಿರುದ್ಧ ಸೆಪ್ಟೆಂಬರ್ 24ರಂದು ಆಡಬೇಕಿದೆ ಮತ್ತು ಈ ಪಂದ್ಯಕ್ಕಾಗಿ ತಂಡದಲ್ಲಿ ಬದಲಾವಣೆಗಳಾಗಿವೆ. ಯಾವ ಬದಲಾವಣೆಗಳಾಗಿವೆ ಎಲ್ಲವನ್ನೂ ನಾವು ನಿಮಗೆ ವಿವರವಾಗಿ ತಿಳಿಸುತ್ತೇವೆ. ಆದರೆ ಅದಕ್ಕೂ ಮುನ್ನ ನೀವು ಭಾರತ ತಂಡದ ನಿಷ್ಠಾವಂತ ಅಭಿಮಾನಿಯಾಗಿದ್ದು ಭಾರತ ತಂಡ ಏಷ್ಯಾ ಕಪ್ ಗೆಲ್ಲಲಿ ಎಂದು ಬಯಸಿದರೆ ಈ ವಿಡಿಯೋವನ್ನು ತಪ್ಪದೆ ಲೈಕ್ ಮಾಡಿ ಮತ್ತು ಶೇರ್ ಮಾಡುವುದನ್ನು ಮರೆಯಬೇಡಿ. ಏಷ್ಯಾ ಕಪ್ 2025ರ ಸೂಪರ್ 4ನ ತಮ್ಮ ಮೊದಲ ಪಂದ್ಯದಲ್ಲಿ ಪಾಕಿಸ್ತಾನ ತಂಡವನ್ನು ಭಾರತವು ಸುಲಭವಾಗಿ ಸೋಲಿಸಿತು. ಈ ಪಂದ್ಯದಲ್ಲಿ ಸಾಕಷ್ಟು ಉತ್ಸಾಹ ಮತ್ತು ಹೀಟ್ ಮೂವ್ಮೆಂಟ್ಗಳು ಕಾಣಿಸಿಕೊಂಡಿತು. ಆದರೆ ಇದರ ಹೊರತಾಗಿಯೂ ಭಾರತೀಯ ತಂಡವು ಪಾಕಿಸ್ತಾನ ತಂಡಕ್ಕೆ ನೀಡಿದ ಶಾಂತ ಮತ್ತು ನಿಯಂತ್ರಿತ ಪ್ರತಿಕ್ರಿಯೆಯನ್ನು ನೋಡಿ ಪ್ರತಿಯೊಬ್ಬ ಭಾರತೀಯ ಅಭಿಮಾನಿಯೂ ಸಂತೋಷವಾಗಿದ್ದಾರೆ. ಈಗ ಭಾರತದ ಕಣ್ಣು ಬಾಂಗ್ಲಾದೇಶದ ವಿರುದ್ಧ ನಡೆಯಬೇಕಿರುವ ಪಂದ್ಯದ ಮೇಲೆ ಕೇಂದ್ರೀಕೃತವಾಗಿದೆ. ಈಗ ಭಾರತೀಯ ತಂಡದ ಮುಂದೆ ಬಾಂಗ್ಲಾದೇಶದ ಸವಾಲು ಇದೆ. ಸೆಪ್ಟೆಂಬರ್ 24ರಂದು ಈ ಪಂದ್ಯವಾಡಲಾಗುವುದು ಮತ್ತು ಈ ಪಂದ್ಯದಲ್ಲಿ ಭಾರತದ ಓಪನಿಂಗ್ ಜೋಡಿ ಬದಲಾಗಬಹುದು. ಗಿಲ್ ಅವರ ಸ್ಥಾನದಲ್ಲಿ ಅಂತಿಮವಾಗಿ ಯಾರು ಆಡುತ್ತಾ ಕಾಣಿಸಬಹುದು ಎಂದು ನಾವು ನಿಮಗೆ ತಿಳಿಸುತ್ತೇವೆ. ವಾಸ್ತವವಾಗಿ ಸೆಪ್ಟೆಂಬರ್ 24ರಂದು ಬಾಂಗ್ಲಾದೇಶದ ವಿರುದ್ಧ ನಡೆಯಬೇಕಿರುವ ಸೂಪರ್ 4 ಪಂದ್ಯದಲ್ಲಿ ಭಾರತೀಯ ತಂಡದ ಆರಂಭಿಕ ಜೋಡಿಯಲ್ಲಿ ಬದಲಾವಣೆ ಸಂಭವಿಸಬಹುದು. ಏಕೆಂದರೆ ಪಾಕಿಸ್ತಾನ ವಿರುದ್ಧದ ಪಂದ್ಯದಲ್ಲಿ ಶುಭ್ಮನ್ ಗಿಲ್ ಅವರು ಗಾಯಗೊಂಡಿದ್ದಾರೆ. ಇದೇ ಕಾರಣದಿಂದಾಗಿ ಬಹುಶಃ ಅವರು ಬಾಂಗ್ಲಾದೇಶದ ವಿರುದ್ಧದ ಪಂದ್ಯದಲ್ಲಿ ಕಾಣಿಸಿಕೊಳ್ಳುವುದಿಲ್ಲ. ಏಕೆಂದರೆ ಸೂಪರ್ 4 ರೌಂಡ್ ಪ್ರಸ್ತುತ ನಡೆಯುತ್ತಿದೆ ಮತ್ತು ಫೈನಲ್ ನಂತಹ ದೊಡ್ಡ ಪಂದ್ಯದಲ್ಲಿ ಸೋಲನ್ನು ಎದುರಿಸಬೇಕಾಗಿ ಬರುವಂತಹ ಯಾವುದೇ ರಿಸ್ಕ್ ಅನ್ನು ಭಾರತ ತಂಡ ತೆಗೆದುಕೊಳ್ಳಲು ಬಯಸುವುದಿಲ್ಲ. ಪಾಕಿಸ್ತಾನದ ವಿರುದ್ಧದ ಪಂದ್ಯದಲ್ಲಿ ಬ್ಯಾಟಿಂಗ್ ಮಾಡುವಾಗ ಶುಭ್ಮನ್ ಗಿಲ್ ಅವರ ಹ್ಯಾಮ್ಸ್ಟ್ರಿಂಗ್ ಗಾಯಗೊಂಡಿತು. ಅದರ ನಂತರ ಗಿಲ್ ಅವರು ಫಿಜಿಯೋಥೆರಪಿಸ್ಟ್ ಅನ್ನು ಸಹ ಕರೆಸಿದರು. ಆದರೆ ಅದೇ ಮುಂದಿನ ಚೆಂಡಿನಲ್ಲಿ ಅವರ ಪಾದದಲ್ಲಿ ತೀವ್ರ ನೋವು ಇದ್ದ ಕಾರಣ ಅವರು ಶಾಹೀನ್ ಅಫ್ರಿದಿಯ ಚೆಂಡಿಗೆ ಕ್ಲೀನ್ ಬೋಲ್ಡ್ ಆಗಿ ಹೊರಬಿದ್ದರು. ಇದರ ನಂತರ ಅವರು ಡ್ರೆಸ್ಸಿಂಗ್ ರೂಮ್ ನಲ್ಲಿ ಸಹ ಸ್ವಲ್ಪ ನೋವಿನಿಂದ ಬಳಲುತ್ತಿರುವಂತೆ ಕಂಡುಬಂದಿದ್ದರು. ಒಳಸಮಾಚಾರದ ಪ್ರಕಾರ ಬಾಂಗ್ಲಾದೇಶ್ ವಿರುದ್ಧದ ಮುಖ್ಯ ಪಂದ್ಯದಿಂದ ಕ್ಯಾಪ್ಟನ್ ಸೂರ್ಯಕುಮಾರ್ ಯಾದವ್ ಅವರು ಗಿಲ್ ಅವರಿಗೆ ವಿಶ್ರಾಂತಿ ನೀಡಬಹುದು. ಇದರಿಂದ ಅವರ ಸ್ನಾಯುಗಳಲ್ಲಿ ಹೆಚ್ಚಿನ ತೊಂದರೆ ಉಂಟಾಗುವುದಿಲ್ಲ. ಹಾಗಾಗಿ ಬಾಂಗ್ಲಾದೇಶ್ ವಿರುದ್ಧದ ಪಂದ್ಯದಲ್ಲಿ ಶುಭ್ಮನ್ ಗಿಲ್ ಅವರು ಆಡುವುದು ಬಹಳ ಕಷ್ಟಕರವೆಂದು ತೋರುತ್ತದೆ. ಇದೇ ಕಾರಣದಿಂದಾಗಿ ಭಾರತೀಯ ತಂಡದ ಆರಂಭಿಕ ಜೋಡಿಯಲ್ಲಿ ಬದಲಾವಣೆ ಸಂಭವಿಸಬಹುದು. ಅಭಿಷೇಕ್ ಶರ್ಮಾ ಅವರೊಂದಿಗೆ ಅವರ ಹಳೆಯ ಪಾರ್ಟ್ನರ್ ಸಂಜು ಸ್ಯಾಮ್ಸನ್ ಮತ್ತೆ ಇನ್ನಿಂಗ್ಸ್ ಆರಂಭಿಸುತ್ತಾ ಕಾಣಸಿಗಬಹುದು. ಪಾಕಿಸ್ತಾನದ ವಿರುದ್ಧದ ಪಂದ್ಯದಲ್ಲಿ ಸಂಜು ಸ್ಯಾಮ್ಸನ್ ಯಾವುದೇ ವಿಶೇಷ ಪ್ರದರ್ಶನ ನೀಡಲಾಗದಿದ್ದರೂ ಆರಂಭಿಕ ಬ್ಯಾಟ್ಸ್ಮನ್ ಆಗಿ ಅವರು ಉತ್ತಮ ರನ್ ಗಳಿಸಬಲ್ಲವರು. ಏಷ್ಯಾ ಕಪ್ನಲ್ಲಿ ಇಲ್ಲಿಯವರೆಗೆ ಸಂಜು ಸ್ಯಾಮ್ಸನ್ ಅವರನ್ನು ಮಧ್ಯಮ ಕ್ರಮಾಂಕದಲ್ಲಿ ಆಡಿಸಲಾಗಿತ್ತು. ಒಮಾನ್ ವಿರುದ್ಧದ ಪಂದ್ಯದಲ್ಲಿ ಸಂಜು ಸ್ಯಾಮ್ಸನ್ ಅರ್ಧಶತಕ ಬಾರಿಸಿದ್ದರು. ಆದರೂ ಅದರ ನಂತರ ಪಾಕಿಸ್ತಾನದ ವಿರುದ್ಧದ ಪಂದ್ಯದಲ್ಲಿ ಅವರು ಹೆಚ್ಚು ಹೊಂದಾಣಿಕೆ ತೋರಿಸುವಂತೆ ಕಾಣಿಸಲಿಲ್ಲ ಮತ್ತು ಹ್ಯಾರಿಸ್ ರೌಫ್ ಅವರ ಚೆಂಡಿಗೆ ಬೋಲ್ಡ್ ಆಗಿ ಹೊರಬಿದ್ದರು. ಆದರೆ ಈಗ ಅವರು ಮತ್ತೆ ತಮ್ಮ ಓಪನಿಂಗ್ ಸ್ಥಾನದಲ್ಲಿ ಆಡುತ್ತಾ ಕಾಣಸಿಗಬಹುದು. ಸಂಜು ಸ್ಯಾಮ್ಸನ್ ಅವರಿಗೆ ಆರಂಭಿಕ ಬ್ಯಾಟ್ಸ್ಮನ್ ಆಗಿ ಆಡುವುದು ಚೆನ್ನಾಗಿ ಬರುತ್ತದೆ ಮತ್ತು ಈ ಸ್ಥಾನದಲ್ಲಿ ಅವರು ಶಕ್ತಿಯುತ ಪ್ರಾರಂಭ ಮಾಡಿ ಅದ್ಭುತ ರನ್ ಗಳಿಸುತ್ತಾರೆ. ಜೊತೆಗೆ ಭಾರತೀಯ ತಂಡದ ಎಡಗೈ ಆರಂಭಿಕ ಬ್ಯಾಟ್ಸ್ಮನ್ ಅಭಿಷೇಕ್ ಶರ್ಮಾ ಅವರು ನಿರಂತರವಾಗಿ ಓಪನಿಂಗ್ ನಲ್ಲಿ ರನ್ ಗಳಿಸುತ್ತಿದ್ದಾರೆ. ಪಾಕಿಸ್ತಾನ ವಿರುದ್ಧದ ಪಂದ್ಯದಲ್ಲಿ ಶುಭ್ಮನ್ ಗಿಲ್ ಅವರು ಅಭಿಷೇಕ್ ಶರ್ಮಾ ಅವರಿಗೆ ಅತ್ಯುತ್ತಮ ಸಪೋರ್ಟ್ ನೀಡಿದ್ದರು. ಆದರೆ ಗಿಲ್ ಅವರಿಗಾದ ಗಾಯದ ಕಾರಣ ಈಗ ಆರಂಭಿಕ ಜೋಡಿಯಲ್ಲಿ ಬದಲಾವಣೆ ಆಗಬಹುದು ಮತ್ತು ಅಭಿಷೇಕ್ ಶರ್ಮಾ ಅವರೊಂದಿಗೆ ಸಂಜು ಸ್ಯಾಮ್ಸನ್ ಇನ್ನಿಂಗ್ಸ್ ಆರಂಭಿಸಬಹುದು. ಅಭಿಷೇಕ್ ಶರ್ಮಾ ಅವರೊಂದಿಗೆ ಸಂಜು ಸ್ಯಾಮ್ಸನ್ ಅವರ ಪಾರ್ಟ್ನರ್ಶಿಪ್ ಟ್ರ್ಯಾಕ್ ರೆಕಾರ್ಡ್ ಅತ್ಯುತ್ತಮವಾಗಿದೆ. ಬಾಂಗ್ಲಾದೇಶ್ ವಿರುದ್ಧದ T20 ಸರಣಿಯಲ್ಲಿ ಈ ಇಬ್ಬರ ಆರಂಭಿಕ ಜೋಡಿಯು ಧಾರಾಳವಾಗಿ ರನ್ ಗಳಿಸಿತ್ತು. ಇದು ಲೆಫ್ಟ್ ರೈಟ್ ಕಾಂಬಿನೇಷನ್ ಆಗಿದ್ದು ಈ ಆರಂಭಿಕ ಜೋಡಿಯು ಭಾರತ ತಂಡವನ್ನು ಚಾಂಪಿಯನ್ ಆಗಿ ಮಾಡುವ ಸಾಮರ್ಥ್ಯ ಹೊಂದಿದೆ. ಒಂದು ತುದಿಯಲ್ಲಿ ಅಭಿಷೇಕ್ ಶರ್ಮಾ ಇರುವಾಗ ಇನ್ನೊಂದು ತುದಿಯಲ್ಲಿ ಸಂಜು ಸ್ಯಾಮ್ಸನ್ ಅವರು ವಿನಾಶ ಮಾಡಬಹುದು ಮತ್ತು ಬಾಂಗ್ಲಾದೇಶ್ ನಂತಹ ತಂಡದ ಯೋಜನೆಯನ್ನು ಸಂಪೂರ್ಣವಾಗಿ ಮುರಿಯಬಹುದು. ಸ್ನೇಹಿತರೆ, ನಿಮ್ಮ ಪ್ರಕಾರ ಯಾವ ಇಬ್ಬರು ಬ್ಯಾಟ್ಸ್ಮನ್ಗಳು ಓಪನಿಂಗ್ ಮಾಡಬೇಕು? ಕಮೆಂಟ್ ಮಾಡುವ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ.